ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಈ ವಾರದಲ್ಲಿ ನೀಚಭಂಗ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಈ ವಾರದ ಆರಂಭದಲ್ಲಿ ಬುಧನು ತನ್ನ ನೀಚ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸಲಿದ್ದಾನೆ. ಹಾಗೆ ಈ ವಾರ ಧನ ಯೋಗದ ನಿರ್ಮಾಣವಾಗಲಿದೆ. ಚಂದ್ರ ಮತ್ತು ಮಂಗಳ ಪರಸ್ಪರ ಸಪ್ತಮ ದೃಷ್ಟಿಯಲ್ಲಿ ಚಲಿಸಲಿದೆ. ಮೀನ ರಾಶಿಯಲ್ಲಿ ಮಂಗಳ ತನ್ನ ಸಂಚಾರವನ್ನು ಮಾಡುವುದು ಮತ್ತು ಚಂದ್ರನು ಕನ್ಯಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿದೆ. ಈ ಎರಡು ಗ್ರಹಗಳ ಪರಸ್ಪರ 7ನೇ ದೃಷ್ಟಿಯಲ್ಲಿ ಚಲಿಸುವ ಮೂಲಕ ಧನ ಯೋಗದ ನಿರ್ಮಾಣವಾಗುವುದು. ಗ್ರಹಗಳ ಈ ಸಂಯೋಗದಿಂದಾಗಿ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ, ಸುಖ, ಸಮೃದ್ಧಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು ಮತ್ತು ಪ್ರಯಾಣದಿಂದ ಅಪಾರ ಯಶಸ್ಸನ್ನು ಗಳಿಸುವಿರಿ. ಏಪ್ರಿಲ್ 27ರಿಂದ ಮೇ 3ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಾರ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತವು ನಿಮ್ಮ ಚಪಲವನ್ನು ಹೆಚ್ಚಿಸಬಹುದು. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು 2ನೇ ಮನೆಯಲ್ಲಿರುವುದರಿಂದ ಈ ಕಾರಣದಿಂದಾಗಿ ನೀವು ತಲೆನೋವು ಅನುಭವಿಸುತ್ತೀರಿ ಮತ್ತು ನೀವು ಮನೆಯ ಮಕ್ಕಳ ಮೇಲೆ ಅನಗತ್ಯವಾಗಿ ಕೋಪ ತೋರಿಸುವುದನ್ನು ಕಾಣಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕತೆಯನ್ನು ತನ್ನಿ, ಇಲ್ಲದಿದ್ದರೆ ಇದು ಮಕ್ಕಳೊಂದಿಗಿನ ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ಕುಟುಂಬದಲ್ಲಿ ನಿಮ್ಮ ಚಿತ್ರವನ್ನು ಉತ್ತಮಗೊಳಿಸಲು ಈ ವಾರ ನೀವು ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದನ್ನು ಕಾಣಲಾಗುತ್ತದೆ. ಈ ಕಾರಣದಿಂದಾಗಿ ಕುಟುಂಬದ ಸದಸ್ಯರಲ್ಲಿ ನೀವು ನಿಮ್ಮ ಚಿತ್ರವನ್ನು ಸುಧಾರಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಆದರೆ ಯಾವುದೇ ಯೋಜನೆ ಇಲ್ಲದೆ ಹಣಕಾಸು ಖರ್ಚಿಸುವುದು ಭವಿಷ್ಯಕ್ಕಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಉಂಟುಮಾಡುತ್ತದೆ. ಈ ವಾರ ಅನೇಕ ಗ್ರಹಗಳ ಸಾಗಣೆಯೊಂದಿಗೆ ಸಂತೋಷವು ನಿಮ್ಮ ಕುಟುಂಬ ಜೀವನಕ್ಕೆ ಮರಳುತ್ತದೆ. ಆದಾಗ್ಯೂ ಅದಕ್ಕೂ ಮೊದಲು ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆಯ ಸಾಧ್ಯತೆಯೂ ಇರುತ್ತದೆ. ಈ ಬೆಳವಣಿಗೆ ವ್ಯಕ್ತಿಯ ಮದುವೆ ಅಥವಾ ಮಗುವಿನ ಜನನದ ಕಾರಣದಿಂದಾಗಿಯೂ ಸಾಧ್ಯ. ಬಿಡುವಿಲ್ಲದ ದಿನಚರಿಯ ಹೊರತಾಗಿಯೂ ಈ ವಾರ ನೀವು ನಿಮಗಾಗಿ ಸಮಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದಾಗ್ಯೂ ನೀವು ಉಚಿತ ಸಮಯವನ್ನು ಪಡೆದಾಗ ರಚನಾತ್ಮಕವಾಗಿ ಏನನ್ನಾದರೂ ಮಾಡಲು ನಿಮಗೆ ಸೂಚಿಸಲಾಗಿದೆ. ಈ ವಾರ ವಿದ್ಯಾರ್ಥಿಗಳು ತಮ್ಮ ಪಾಠ ಅಥವಾ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಯಸದಿದ್ದರೂ ನಿಮ್ಮ ಅಹಂಕಾರ ಯಾರಿಂದಲೂ ಸಹಾಯ ಪಡೆಯುವುದನ್ನು ತಪ್ಪಿಸುವಿರಿ. ಆದಾಗ್ಯೂ ನೀವು ಹಾಗೆ ಮಾಡದೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಹಿರಿಯರ ಬೆಂಬಲವನ್ನು ಪಡೆಯುವ ಅಗತ್ಯವಿರುತ್ತದೆ. ಮಂಗಳ ಮತ್ತು ಬುಧ ಗ್ರಹಗಳು 3ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಅದು ನಿಮ್ಮ ಜೀವನಕ್ಕೆ ಸಾಕಷ್ಟು ಚಲನೆಯನ್ನು ತರುತ್ತದೆ. ನೀವು ಅನೇಕ ಸಣ್ಣ ಪ್ರಯಾಣಗಳನ್ನು ಮಾಡಬೇಕಾಗಬಹುದು. ನಿಮ್ಮ ಸಹೋದರರು, ನೆರೆಹೊರೆಯವರು ಅಥವಾ ನಿಮ್ಮ ಸಂಬಂಧಿಕರೊಂದಿಗೆ ಭೇಟಿಯಾಗಬೇಕಾಗುತ್ತದೆ. ಈ ಸಂಚಾರವು ಸ್ವಲ್ಪ ಸಂಕೀರ್ಣವಾಗಿದೆ, ಏಕೆಂದರೆ ಮಂಗಳ ಮತ್ತು ಬುಧ ತುಂಬಾ ಆಕ್ರಮಣಕಾರಿ ಗ್ರಹಗಳಾಗಿರುವುದರಿಂದ ನಿಮ್ಮ ಸುತ್ತಲಿನ ಜನರೊಂದಿಗೆ ವಾದಗಳು ಉಂಟಾಗುತ್ತವೆ. ಸಂದೇಶಗಳು, ಸುದ್ದಿಗಳ ಮೂಲಕ ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ ಅಥವಾ ನೀವು ನೇರ ಸಂಭಾಷಣೆಗಳನ್ನು ಹೊಂದಿರುತ್ತೀರಿ. ಈ ಸಂಚಾರವು ನಿಮ್ಮ ಲೇಖನಗಳನ್ನು ಬರೆಯಲು, ಓದಲು, ಕಲಿಯಲು ಮತ್ತು ಪ್ರಕಟಿಸಲು ಅವಕಾಶಗಳನ್ನು ತರುತ್ತದೆ. ಕುತ್ತಿಗೆಯಿಂದ ಕೈಗೆ ಇರುವ ಪ್ರದೇಶವು ತುಂಬಾ ಸೂಕ್ಷ್ಮವಾಗಿರುತ್ತದೆ, ಆದ್ದರಿಂದ ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು. ಮಂಗಳ ಮತ್ತು ಬುಧ ಗ್ರಹಗಳು 3ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಅದು ನಿಮ್ಮ ಜೀವನಕ್ಕೆ ಸಾಕಷ್ಟು ಚಲನೆಯನ್ನು ತರುತ್ತದೆ. ನೀವು ಅನೇಕ ಸಣ್ಣ ಪ್ರಯಾಣಗಳನ್ನು ಮಾಡಬೇಕಾಗಬಹುದು. ನಿಮ್ಮ ಸಹೋದರರು, ನೆರೆಹೊರೆಯವರು ಅಥವಾ ನಿಮ್ಮ ಸಂಬಂಧಿಕರೊಂದಿಗೆ ಭೇಟಿಯಾಗಬೇಕಾಗುತ್ತದೆ. ಈ ಸಂಚಾರವು ಸ್ವಲ್ಪ ಸಂಕೀರ್ಣವಾಗಿದೆ, ಏಕೆಂದರೆ ಮಂಗಳ ಮತ್ತು ಬುಧ ತುಂಬಾ ಆಕ್ರಮಣಕಾರಿ ಗ್ರಹಗಳಾಗಿರುವುದರಿಂದ ನಿಮ್ಮ ಸುತ್ತಲಿನ ಜನರೊಂದಿಗೆ ವಾದಗಳು ಉಂಟಾಗುತ್ತವೆ. ಸಂದೇಶಗಳು, ಸುದ್ದಿಗಳ ಮೂಲಕ ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ ಅಥವಾ ನೀವು ನೇರ ಸಂಭಾಷಣೆಗಳನ್ನು ಹೊಂದಿರುತ್ತೀರಿ. ಈ ಸಂಚಾರವು ನಿಮ್ಮ ಲೇಖನಗಳನ್ನು ಬರೆಯಲು, ಓದಲು, ಕಲಿಯಲು ಮತ್ತು ಪ್ರಕಟಿಸಲು ಅವಕಾಶಗಳನ್ನು ತರುತ್ತದೆ. ಕುತ್ತಿಗೆಯಿಂದ ಕೈಗೆ ಇರುವ ಪ್ರದೇಶವು ತುಂಬಾ ಸೂಕ್ಷ್ಮವಾಗಿರುತ್ತದೆ, ಆದ್ದರಿಂದ ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಏಪ್ರಿಲ್ 27ರಿಂದ ಮೇ 3ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.